ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಫ್ಯಾಟ್ ಲಾಸ್ ಮಾಡಕ್ಕೆ ಇದೇ ಸೂಕ್ತವಾದ ಫುಡ್ ಅಂತ. ಇನ್ನೊಂದು ವಿಷಯ ನೀವು ತಿಳ್ಕೊಳ್ಳೇಬೇಕು, ಇದನ್ನ ತಿಂದ ನಂತರ 1.5 ಅವರ್ ಅಲ್ಲಿ ಮತ್ತೆ ಹೊಟ್ಟೆ ಹಸಿಯಕ್ಕೆ ಶುರು ಆಗುತ್ತೆ, ಇನ್ನಷ್ಟು ಕನ್ಸ್ಯೂಮ್ ಮಾಡಕ್ ಶುರು ಮಾಡ್ತೀರಾ. ಅದೇ ಇದನ್ನ ಕನ್ಸ್ಯೂಮ್ ಮಾಡಿದ್ರೆ, ಲಿಟ್ರಲಿ ಬೆಳಗ್ಗೆ ಕನ್ಸ್ಯೂಮ್ ಮಾಡಿದ್ರೆ ಮಧ್ಯಾಹ್ನವರೆಗೂ ನಿಮ್ಗೆ ಹೊಟ್ಟೆನೆ ಹಸಿಯಲ್ಲ. ಸೊ ಒಂದ್ ಮೀಲ್ ನ ಈಸಿಯಾಗಿ ಸ್ಕಿಪ್ ಮಾಡ್ಬೋದು. ಇದು ಕನ್ಸ್ಯೂಮ್ ಮಾಡ್ತೀರಾ, 1.5 ಅವರ್ಗೆ ಮತ್ತೆ ಹೊಟ್ಟೆ ಹಸಿಯುತ್ತೆ, ಮತ್ತೆ ಕುರುಕ್ಲು ತಿಂಡಿ ತಿಂತೀರಾ, ಮತ್ತೆ 1.5 ಅವರ್ಗೆ ಹೊಟ್ಟೆ ಹಸಿಯುತ್ತೆ. ಹಾಗೆ ಕ್ಯಾಲರೀಸ್ ಅಡಿಷನಲ್ ಆಗಿ ಆಡ್ ಆಗ್ತಾ ಹೋಗುತ್ತೆ. ಇದು ಹೊಟ್ಟೆ ತುಂಬಿಸಲ್ಲ. ಹೊಟ್ಟೆ ತುಂಬಿಸೋ ಫುಡ್ ಇದು, ಬಿಕಾಸ್ ಇದ್ರೊಳಗೆ ಫೈಬರ್ಸ್ ಇದೆ, ಜೊತೆಗೆ ಇದ್ರೊಳಗೆ ವಿಟಮಿನ್ಸ್ ಎಲ್ಲ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ, ಹೇರ್ಗೆ, ವಿಷನ್ಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡುತ್ತೆ. ಇದ್ರೊಳಗೆ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ಇರಲ್ಲ ಎಕ್ಸೆಪ್ಟ್ ಕಾರ್ಬೋಹೈಡ್ರೇಟ್. ಇದು ನಮ್ಗೆ ಅಷ್ಟೊಂದು ಎಸೆನ್ಷಿಯಲ್ ಅಲ್ಲ. ಆಲ್ರೆಡಿ ನಮ್ಗೆ ರೈಸು, ಮುದ್ದೆ, ಚಪಾತಿ, ಗೋಧಿ ಇದರಿಂದೆಲ್ಲ ಬರ್ತಾ ಇದೆ. ಹಂಗನ್ಬಿಟ್ಟು ಇದನ್ನ ಕಂಪ್ಲೀಟ್ ಆಗಿ ನಿಮ್ಮ ಡಯಟ್ ಇಂದ ಎಲಿಮಿನೇಟ್ ಮಾಡ್ಬೇಕಾ? ಖಂಡಿತ ಇಲ್ಲ. 20% ಆಫ್ ಯುವರ್ ಇನ್ಕಮ್ ಶೋಕಿ ಮೇಲೆ ಖರ್ಚು ಮಾಡಿದ್ರೆ ತಪ್ಪೇ ಇಲ್ಲ. ಹಾಗೆ ದಿನನಿತ್ಯ ಎಷ್ಟು ಕ್ಯಾಲರೀಸ್ ತಿಂತಿರೋ ಅದ್ರೊಳಗೆ 200 ಕ್ಯಾಲರೀಸ್ ನಿಮ್ಗೆ ಕುರುಕ್ಲು ತಿಂಡಿ ತಿನ್ನೋದ್ರಿಂದ ಬಂದ್ರೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ. ಉಳಿದಿದ್ದ 80% ಈ ರೀತಿ ಹೆಲ್ತಿ ಫುಡ್ ಇಂದ, ಪ್ರೋಟೀನ್ ಫುಡ್ ಇಂದ, ಮಾಡ್ರೇಟ್ ಕಾರ್ಬೋಹೈಡ್ರೇಟ್ ಎಸ್ಪೆಷಲಿ ರೈಸು, ಮುದ್ದೆ, ಚಪಾತಿ, ಓಟ್ಸು ಈ ರೀತಿ ಐಟಮ್ಸ್ ಬಂದ್ರೆ ಯಾವುದೇ ರೀತಿ ತಪ್ಪಲ್ಲ. ಅದು ತಿಂದ ನಂತರ ಮಾಡ್ರೇಟ್ ಆಗಿ ಇದು ತಿನ್ನೋದ್ರಿಂದ ಯಾವುದೇ ರೀತಿ ಫ್ಯಾಟ್ ಗೇನ್ ಆಗಲ್ಲ. ಆಲ್ರೆಡಿ ಹೊಟ್ಟೆ ತುಂಬಿರುತ್ತೆ ಊಟ ಮಾಡಿ, ಅದಾದ್ಮೇಲೆ ಬೆಳಿಗ್ಗೆ 1 ಬಿಸ್ಕೆಟ್, ಮಧ್ಯಾಹ್ನ 2 ಬಿಸ್ಕೆಟ್, ರಾತ್ರಿ 2 ಬಿಸ್ಕೆಟ್ ತಿಂದ್ರೆ ಫೈನ್. ಬಟ್ ಯಾವಾಗ ಊಟನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಿ ಇದೊಂದ್ರ ಮೇಲೆ ರಿಲೇ ಆಗ್ತೀರಾ ಅವಾಗ ಫ್ಯಾಟ್ ಗೇನ್ ಆಗುತ್ತೆ. ಅದಕ್ಕೆ ಕಾರಣ ಇದು ಎನಾರ್ಮಸ್ ಅಮೌಂಟ್ ಅಲ್ಲಿ ತಿನ್ಬೋದು. ಬಟ್ ಇಷ್ಟು ತಿಂದ್ರೆ ಇದಾದ್ಮೇಲೆ ನಿಮ್ಗೆ ಊಟನೂ ಸೇರಲ್ಲ. ಈ ಕುರುಕ್ಲು ತಿಂಡಿ ಸಪ್ಲಿಮೆಂಟ್ ಆಗ್ಬೇಕೆ ಹೊತ್ತು ಪೂರ್ತಿ ಊಟನೇ ಇದಾಗಬಾರ್ದು. ಇದೇ ಅಲ್ಲ ಬಜ್ಜಿ, ಬೋಂಡಾ, ಪಿಜ್ಜಾ, ಬರ್ಗರ್, ಗೋಬಿ, ಮಸಾಲ್ ಪುರಿ, ಪಾನಿಪುರಿ ಊಟ ಆದ ನಂತರ ಮಾಡ್ರೇಟ್ ಅಲ್ಲಿ ಓಕೆ. ಬಟ್ ಅದನ್ನೇ ಊಟದ ತರ ತಿಂತೀನಿ ಅಂದ್ರೆ ಖಂಡಿತ ಫ್ಯಾಟ್ ಗೇನ್ ಆಗ್ತೀರಾ.